ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 4ನೇ ಪಂದ್ಯ ತುಂಬಾನೇ ರೋಚಕತೆಯಿಂದಾದ್ರೆ ಕೂಡಿತ್ತು. ಹೌದು ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ನಡುವಿನ ಈ ಪಂದ್ಯ ಮಾತ್ರ ಲೋ ಸ್ಕೋರ್ ಗೇಮ್ ಆದ್ರೂ ಕೂಡ ತುಂಬಾನೇ ರೋಚಕತೆಯಿಂದಾದ್ರೆ ಕೂಡಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆಸ್ಟ್ರೇಲಿಯಾದ ಸೂಪರ್ ಸ್ಟಾರ್ ಮತ್ತು ಯಂಗ್ಸ್ಟರ್ ಆಟಗಾರ ಆಗಿರುವಂತ ಕೂಪರ್ ಕೂನಿಲಿ ಅವರು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಪಡೆದುಕೊಳ್ಳುತ್ತಾರೆ. ಇನ್ನು ಈ ಪಂದ್ಯದಲ್ಲಿ ಮಾತ್ರ ಇವರು ಅಬ್ಬರಿಸುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಮಾತನಾಡಿದಂತ ಕೂಪರ್ ಕೂನಲ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಯಾಕಂತಂದ್ರೆ ಭಾರತೀಯರ ಬಗ್ಗೆ ಆ ರೀತಿಯಾದ ಮಾತನಾಡಿದ್ದಾರೆ ಕೂಪರ್ ಕೂನಿಲಿ. ಅಷ್ಟಕ್ಕೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಬಗ್ಗೆ ಮತ್ತು ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಕೂಪರ್ ಕೂನಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 4ನೇ ಪಂದ್ಯದಲ್ಲಿ ಗುಜರಾತ್ ಮತ್ತು ಪಂಜಾಬ್ ನಡುವೆ ಆದ್ರೆ ಪಂದ್ಯ ಇತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ತಂಡ 162 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು 163ಕ್ಕೆ ಟಾರ್ಗೆಟ್ ಆದ್ರೆ ನೀಡುತ್ತೆ. ಇಲ್ಲಿ ಒಂದು ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ಸ್ ಅಂದುಕೊಂಡಿರ್ತಾರೆ, ನಮ್ಮಲ್ಲಿ 8-9 ಜನ ತನ ಬ್ಯಾಟಿಂಗ್ ಆದ್ರೆ ಆಡ್ತೀವಿ ನಾವು, ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು 15 ಅಥವಾ 16 ಓವರ್ ನಲ್ಲಿ ಮುಗಿಸ್ತೀವಿ ಮತ್ತು ಈಸಿಯಾಗಿ ಗೆಲ್ಬಹುದು ಅಂತ ಅಂದುಕೊಂಡಿದ್ರು. ಆದ್ರೆ ಆ ಪಂದ್ಯದಲ್ಲಿ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬೋದು ಮತ್ತು ಫ್ಯಾನ್ಸ್ಗೆ, ಇಡೀ ಪಂಜಾಬ್ ಫ್ಯಾನ್ಸ್ ಗೆ ಕೂಡ ಸಾಕಾದ್ರೆ ಕಾದಿತ್ತು. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ 7 ರನ್ಗೆ ಬ್ರಿಯಾನ್ ಸಾರಿ ಔಟ್ ಆದ್ರೆ ಆನಂತರ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಕೂಪರ್ ಕೂನಿಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆದ್ರೆ ಬರುತ್ತೆ. ಆನಂತರ ಪ್ರಭ್ಸಿಮ್ರನ್ ಸಿಂಗ್ ಔಟ್ ಆದ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಏನೋ ಬರ್ತಾರೆ. ಶ್ರೇಯಸ್ ಅಯ್ಯರ್ ಅವರಿಗೆ ಬೆರಳಿಗೆ ಆದ್ರೆ ಬಾಲ್ ಬೀಳುತ್ತೆ ಮತ್ತು ಆವಾಗ 18 ರನ್ ಆಡಿ ಔಟ್ ಆಗ್ತಾರೆ ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾ ಇದ್ದಂತೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು 3 ವಿಕೆಟ್ ಆದ್ರೆ ತೆಗೆದು ಬಿಡ್ತಾರೆ. ಅಲ್ಲಿಂದ ಮ್ಯಾಚ್ ಟರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒನ್ ಸೈಡ್ ಇದ್ದಂತ ಮ್ಯಾಚ್ ಬಂದ್ಬಿಟ್ಟು ಗುಜರಾತ್ ಸೈಡ್ ಆಗಿಬಿಡುತ್ತೆ ಅಂತಾನೆ ಹೇಳ್ಬೋದು ಮತ್ತು ಪಂಜಾಬ್ ಸೈಡ್ ಇದ್ದಂತ ಪಂದ್ಯವನ್ನು ತಿರುಗಿಸಿ ಬಿಡ್ತಾರೆ ಅಂತಾನೆ ಹೇಳ್ಬೋದು ಪ್ರಸಿದ್ಧ ಕೃಷ್ಣ. ಆದರೂ ಕೂಡ ಕೂಪರ್ ಕೂನಿಲಿ ಹೋರಾಟದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಆದ್ರೆ ಗೆದ್ದುಕೊಂಡಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಕೂಪರ್ ಕೂನಿಲಿ ಅವರು ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 72 ರನ್ ಆದ್ರೆ ಹೊಡಿತಾರೆ 44 ಬಾಲ್ಗಳಲ್ಲಿ. 5 6 5 4 163ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಎಲ್ಲ ಬ್ಯಾಟರ್ ಗಳು ಈ ಪಿಚ್ ನಲ್ಲಿ ಸ್ಟ್ರಗಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೂಪರ್ ಕೂನಿಲಿ ಮಾತ್ರ ಒಳ್ಳೆಯ ಬ್ಯಾಟಿಂಗ್ ಆದ್ರೆ ತೋರಿಸಿದ್ರ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಕೂನಲಿ ಅವರಿಗೆ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಸಿಗುತ್ತೆ. ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಕೂನಲಿ ಅವರು ಅಂತ ತಿಳ್ಕೊಂಬರೋಣ ಬನ್ನಿ. ಕೂನಲಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನನಗೆ ಇವತ್ತಿನ ಪಂದ್ಯದ ಬ್ಯಾಟಿಂಗ್ ಮಾಡಿದ್ದು ತುಂಬಾನೇ ಆದ್ರೆ ಖುಷಿ ಆಯಿತು. ಇನ್ನು ಭಾರತದ ಕ್ರಿಕೆಟ್ ಅಭಿಮಾನಿಗಳು ತುಂಬಾನೇ ಆದ್ರೆ ನನಗೆ ಪ್ರೋತ್ಸಾಹ ಆದ್ರೆ ನೀಡುತ್ತಿದ್ದಾರೆ ಮತ್ತು ಇನ್ನು ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳಿಗೆ ತುಂಬಾನೇ ಧನ್ಯವಾದಗಳು. ಯಾಕಂತಂದ್ರೆ ನಾನು 6 ಅಥವಾ 4 ಹೊಡೆದಾಗ ತುಂಬಾನೇ ನನಗೆ ಕೂಗಿದರು ಮತ್ತು ನನಗೆ ತುಂಬಾನೇ ಎಂಕರೇಜ್ ಆದ್ರೆ ಮಾಡಿದರು. ಅದು ನನಗೆ ತುಂಬಾನೇ ಇಷ್ಟ ಆಯಿತು ಮತ್ತು ಅದು ನೋಡಲು ನಾನು ಕಾಯುತ್ತಿದ್ದೆ. ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಯೂ ಕೂಡ ನನಗೆ ತುಂಬಾನೇ ಆದ್ರೆ ಸಪೋರ್ಟ್ ಮಾಡಿದರು ಇವತ್ತಿನ ಪಂದ್ಯದಲ್ಲಿ ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಗೆದ್ದಿದ್ದೇವೆ ಮತ್ತು ಮೊದಲನೇ ಪಂದ್ಯದಲ್ಲಿ ಗೆದ್ದಿದ್ದೇವೆ. ಇನ್ನು ನನಗೆ ತಂಡದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶ್ರೇಯಸ್ ಅಯ್ಯರ್ ಅವರಿಗೆ ಮತ್ತು ರಿಕ್ಕಿ ಪಾಂಟಿಂಗ್ ಅವರಿಗೆ ಅಂತಂದು ಕೂಪರ್ ಕೂನಿಲಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.